ನಾನೊಬ್ಬ ಜ್ಞಾನಿ, ನನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಧೋರಣೆ ಸರಿ ಅಲ್ಲ ಅಂತ ಅರ್ಜುನನಿಗೆ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಮನದಟ್ಟು ಮಾಡಿಕೊಡ್ತಾನೆ. ಅದೇ ರೀತಿ ಸಾಂಖ್ಯಯೋಗದ ಶ್ಲೋಕ 52ರಲ್ಲಿ ಕೃಷ್ಣ ಈ ರೀತಿ ಹೇಳ್ತಿದ್ದಾನೆ: ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿ ತರಿಷ್ಯತಿ ತದಾ ಗಂತಾನಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಾವು ಓದಿದ್ದು ಕೇಳಿದ್ದು ಸಾರ್ಥಕವಾಗೋದು ಯಾವಾಗ? ನಮ್ಮ ಬುದ್ಧಿ ಎಷ್ಟು ಕೇಳಿದರೂ ಕೂಡ ಪುನಃ ಗೊಂದಲದಲ್ಲೇ ಇದ್ದರೆ ಎಷ್ಟು ಕೇಳಿದರೂ ಉಪಯೋಗ ಇಲ್ಲ. ಓದೋದ್ರಿಂದ ಕೇಳೋದ್ರಿಂದ ನಮ್ಮ ಮನಸ್ಸಿನ ಕೊಳೆ ತೊಳೆದು ಹೋಗಿ ಮನಸ್ಸು ತಿಳಿಯಾಗಬೇಕು. ಇಂತಹ ಮನಸ್ಸಿಗೆ ಯಾವತ್ತೂ ದುಗುಡ, ಆತಂಕ ಇರೋದಿಲ್ಲ. ಈ ಸ್ಥಿತಿಯಲ್ಲಿ ಕೋಪ ಕೂಡ ಬರೋದಿಲ್ಲ. ಇಂತಹ ರಾಗ ದ್ವೇಷ ರಹಿತವಾದ ಎಂತಹ ಸಂದರ್ಭದಲ್ಲೂ ಸಮತೋಲನ ಕಳೆದುಕೊಳ್ಳದ ಮನಸ್ಸು ಬಂದಾಗ ಓದಿದ್ದು ಕೇಳಿದ್ದು ಸಾರ್ಥಕವಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಹಿಂದೆ ಕೇಳಿದಂತಹ ಮತ್ತು ಮುಂದೆ ಇನ್ನೂ ಕೇಳುವ ಉಪದೇಶ ಪೂರ್ತಿ ಫಲವನ್ನು ಕೊಡುತ್ತೆ ಅನ್ನೋದು ಕೃಷ್ಣನ ಮಾತು. ಈ ಶ್ಲೋಕವನ್ನು ನೋಡಿದಾಗ ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನುವಂಥ ಗಾದೆ ನೆನಪಾಗತ್ತೆ. ನಿಮ್ಮೆಲ್ಲರಿಗೂ ಯಾವ ವಿಷಯ ನೆನಪಾಗತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.